ಗ್ಯಾರಂಟಿ ಯೋಜನೆಗಳ ಹಣ ಎಲ್ಲೂ ಹೋಗಲ್ಲ. ಕೆಲಸಗಳ ಅಡೆತಡೆಯಿಂದ ತಡವಾಗಿದೆ ಎಂದು ಅವರು ಹೇಳಿದರು. ತಾಂತ್ರಿಕ ಅಡಚಣೆಯಿಂದ ಅತಿಥಿ ಉಪನ್ಯಾಸಕರಿಗೆ ಸ್ಯಾಲರಿ ಬಿಡುಗಡೆಯಾಗಿಲ್ಲ. ಗ್ಯಾರಂಟಿ ಯೋಜನೆಗಳ ಅನುದಾನ ಯಾವುದೇ ಕಾರಣಕ್ಕೂ ನಿಲ್ಲಿಸಲ್ಲ. ವಿಪಕ್ಷದವರು ಬೇಕಂತಾಲೇ ವಿರೋಧ ಮಾಡ್ತಾ ಇದ್ದಾರೆ ಅಷ್ಟೇ ಎಂದು ಮಧು ಬಂಗಾರಪ್ಪ ಹೇಳಿದರು. ಸಂಪುಟ ವಿಸ್ತರಣೆಗೆ ಸಂಬಂಧಿಸಿದಂತೆಯೂ ಈ ವೇಳೆ ಮಧು ಬಂಗಾರಪ್ಪ ಪ್ರತಿಕ್ರಿಯೆ ನೀಡಿದರು. ನಂಗೆ ಇದು ಗೊತ್ತಾಗಿಲ್ಲ. ಇಲ್ಲಾಂದರೆ ನಾನು ಪೈಲಟ್ ಇದೇ ವರ್ಷಕ್ಕೆ ಮಾಡಿಬಿಡ್ತಿದ್ದೆ. ನಾನು ಆನ್ಲೈನಲ್ಲಿ ಅವಾಗ ಏನಾಗುತ್ತೆ, ಇನ್ನೂ ಜಾಸ್ತಿ ಜನರು ರಿಜಿಸ್ಟರ್ ಆಗ್ತಾರೆ. ಯಾಕೆಂದರೆ ಇಲ್ಲಾಂದರೆ ಅಲ್ಲಿ ಹೋಗಿ ಬರೋದು ಏನೋ ಸಿಗುತ್ತೋ ಇಲ್ಲೋ ಇರ್ತಾರೆ ಕೆಲವರೆಲ್ಲರೂ ಆ ಥರ ಥಿಂಕ್ ಮಾಡೋದು. ಐ ಥಿಂಕ್ ನೆಕ್ಸ್ಟ್ ಟೈಮ್ ನಾನು ಗ್ಯಾರಂಟಿ ಇದು ಮಾಡ್ತೀನಿ. ಐ ಥಿಂಕ್ ಅದು ಭಾಳ ಇಂಪಾರ್ಟೆಂಟ್. ನಂಗೆ ಇದು ಐಡಿಯಾ, ನೀವು ಈ ಪ್ರಶ್ನೆ ಇನ್ನು ಒಂದು ತಿಂಗಳ ಹಿಂದೆ ಕೇಳಿದರೆ ಇಷ್ಟೊತ್ತಿಗೆ ಅದನ್ನ ಆರ್ಡರ್ ಮಾಡಿಸ್ಬಿಡ್ತೀನಿ. ಈಗ ಬಗ್ಗೆ ಮಾತಾಡಿದ್ವಿ, ಬಟ್ ಭಾಳಷ್ಟು ಯೂನಿಗಳಿಗೆ ದುಡ್ಡು ಕೊಡೋದಕ್ಕೆ ಇಲ್ಲ ಅಂತ ಹೇಳ್ಬಿಟ್ಟು ಮತ್ತೆ ಶ್ವೇತಪತ್ರ ಹೊರಡಿಸಿ ಅಂತ ಹೇಳ್ಬಿಟ್ಟು ಆಗ್ರಹ ಮಾಡ್ತಾರೆ. ಅಲ್ಲ, ಶ್ವೇತಪತ್ರ ಅವ್ರದ್ದು ತಗೊಂಡ್ರೆ ಕಮಿಷನ್ದು ಅದಕ್ಕೆ ಹೋಗಲ್ಲಿ ಕುತ್ಕೊಂಡಿರೋದು ಅವರು. ಶ್ವೇತ ಪ್ರಶ್ನೆ ಅಲ್ಲ, ನೀವು ತಿಳ್ಕೊಳ್ಳಿ. ಒಂದು, ಈಗ ನಂದು ಕೂಡ ಗೆಸ್ಟ್ ಟೀಚರ್ಸಿಗೆ ಸಂಬಳ ಕೊಟ್ಟಿರಲಿಲ್ಲ ಅಂತಂದ್ರೆ ದೇರ್ ವಾಸ್ ಸಮ್ ಟೆಕ್ನಿಕಲ್ ಪ್ರಾಬ್ಲಮ್ದು ಒಂದು ಬಿಟ್ಟರೆ. ಈಗ ಗೃಹಲಕ್ಷ್ಮಿದು 2 ಮಂತ್ಸಿಗೆ ಕೊಟ್ಟಿಲ್ಲ, ಹಾಗೆ 3 ಮಂತ್ಸ್ ಮುಂಚೆ ಕೊಟ್ಟಿರಲಿಲ್ಲ. ಹಂಗೆ ಅಂದ ತಕ್ಷಣ ಕೊಡಲ್ಲ ಅಂತ ಅಂದ್ಕೊಳ್ಳೋಕೆ ಹೋಗಬೇಡಿ. ಇವತ್ತುವರೆಗೂ ಕೊಟ್ಟು ಅವ್ರು ಏನು ಗೊತ್ತೋ, ನಾವು ವಿರೋಧ ಪಕ್ಷದವರಿಗೆ ಅಲ್ಲಿ ಏನಾದ್ರು ಒಂದು ಆಗಿರೋದನ್ನ ಅದಕ್ಕೆ ಕಾಯ್ತಾರೆ ಹೊರತು ಯಾವುದೇ ಕಾರಣಕ್ಕೂ ಗ್ಯಾರಂಟಿಗಳನ್ನು ನಿಲ್ಲಿಸಲ್ಲ. ಫಲಾನುಭವಿಗಳಿಗೆ ಕೊಡ್ತೀವಿ. ಇನ್ನೂ ಯಾರ್ಯಾರು ಫಲಾನುಭವಿಗಳೆಲ್ಲ ದಯವಿಟ್ಟು ನೋಂದಣಿ ಮಾಡಿ, ಮತ್ತು ನಾವು ಕೂಡ ಅದಕ್ಕೆ ಸಹಕಾರ ಮಾಡಿ ಅವರಿಗೆ ಸಹಕಾರ ಮಾಡ್ತಕ್ಕಂಥ 100ಕ್ಕೆ 100 ನಾವು ಮಾಡೇ ಮಾಡ್ತೇವೆ. ಅಲ್ಲ, ಅದೇ ಐ ಥಿಂಕ್ ಮೊನ್ನೆ ನಾನು ಇವ್ರದ್ದು ಸ್ಟೇಟ್ಮೆಂಟ್ ನೋಡಿದೆ, ಯಾರ್ದು ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರದ್ದು. ಐ ಥಿಂಕ್ ಕೊಡ್ತಾರೆ, ಏನು ಪರವಾಗಿಲ್ಲ. ನಾವು ಹೋದಾಗ ನಿನ್ನೇನು ಅಷ್ಟೇ ಕೇಳಿದರು, ಇಲ್ಲ ಅಣ್ಣ ಕಾನ್ಫಿಡೆನ್ಸ್ ಇದೆ, ಬಂದಿಲ್ಲ ನಿಮಗೆ ಹೇಳೋಣ, ನೀವು ಬಂದಿದ್ದೀರಲ್ಲ ಅಂತ ಹೇಳಿದರು. ಇಲ್ಲಮ್ಮ ಬರುತ್ತೆ, ಇಷ್ಟೇ. ಸೊ 100% ಇದೆ. ಡೆವಲಪ್ಮೆಂಟ್ ವರ್ಕ್ ಸ್ಟಾರ್ಟ್ ಆಗಿದೆ. ನಾವೆಲ್ಲ ಈಗ ನೀವು ನೋಡ್ತಾ ಇದ್ದಾರೆ ಡೆವಲಪ್ಮೆಂಟ್. ಸ್ವಲ್ಪ ಹಿಂದೆ ಯಾಕೆ ಬಿದ್ದಿತ್ತು ಅಂದರೆ, ಹಳೇ ಸರ್ಕಾರದ ಬಿಲ್ನ ತೀರಿಸಬೇಕು, ಗ್ಯಾರಂಟಿಗಳನ್ನು ಅನುಷ್ಠಾನ ಮಾಡಬೇಕು, ಅದಾದಮೇಲೆ ಈಗ ಹೋಗ್ಬೇಕು. ಇನ್ಮೇಲೆ ಫುಲ್ ವೇಗ ಆಗಿ ಏನೀಗ 1.5 ವರ್ಷ ನಾವು ಸ್ವಲ್ಪ ಕಳ್ಕೊಂಡಿದ್ದೀವಿ ಈ ವೇಗನ, ಅದನ್ನು ಮತ್ತೆ ಮೇನ್ ಸ್ಟ್ರೀಮಿಗೆ ತರ್ತಕ್ಕಂಥ ಜವಾಬ್ದಾರಿಯನ್ನು 100ಕ್ಕೆ 100 ಸಿದ್ದರಾಮಯ್ಯ ಸಾಹೇಬರು ಕ್ಯಾಬಿನೆಟಲ್ಲೂ ಕೂಡ ಹೇಳಿದ್ದಾರೆ. ಅದೇನು ಅನಿಸಿತ್ತು ಅದು ವೇಗನ ಈ ಸತಿ ತಗೊಳ್ಳೋಣ. ನೋಡಿ, ಇದಕ್ಕೆಲ್ಲದಕ್ಕೂ ಉತ್ತರ ಹೈಕಮಾಂಡ್ ಅವ್ರು ಬಿಟ್ಟರೆ ನಾನು ಕೊಡೋಂಥ ಆ ಶಕ್ತಿ ನನ್ನ ಹತ್ರ ಇಲ್ಲ. ಸೊ ಆ ಪ್ರಶ್ನೆಗೆ ನಾನು ಉತ್ತರ ಕೊಡೋದಿಲ್ಲ. ಹೈಕಮಾಂಡ್ ಏನೇ ನಿರ್ಧಾರ ತೊಗೊಂಡ್ರೂ ಕಾಂಗ್ರೆಸ್ ಪಕ್ಷದಲ್ಲಿ ಅದೇ ನಡೆಯೋದು ಅಷ್ಟೇ. ನೀವು ಚರ್ಚೆ ಮಾಡಿಬಿಟ್ಟು ನೀವು ಅದು ಬರ್ಕೊಂಡ್ರೂ ಏನೂ ಉಪಯೋಗ ಇಲ್ಲ. ಏನೇ ಆಗಬೇಕಂದ್ರೆ ನಮ್ಮ ಕಾಂಗ್ರೆಸ್ ಪಕ್ಷದೊಳಗೆ ಪಕ್ಷದಿಂದ ಹಿಡಿದು ಅಧಿಕಾರ ಏನೇ ಇದ್ರೂ ಅದು ಹೈಕಮಾಂಡ್ ಮಾತ್ರ ತೀರ್ಮಾನ ಮಾಡ್ತಾರೆ ಹೊರತು ಇನ್ಯಾರೂ ಇಲ್ಲ. ಅದು ಅದು ಮಾಡಿದ್ದಾರೆ ಅಂದರೆ ಅದನ್ನ ಕೊಡಿಸ್ತಕ್ಕಂಥ ವ್ಯವಸ್ಥೆ ಮಾಡ್ತೀವಿ. ಟೆಕ್ನಿಕಲಿ ದೀಸ್ ಥಿಂಗ್ಸ್ ಅದು ಸೆಕೆಂಡ್ ಪ್ರಶ್ನೆನೇ ಇಲ್ಲ. ಅದನ್ನೆಲ್ಲ ಇಮಿಡಿಯೇಟಾಗಿ ಮಾಡಬೇಕಾಗತ್ತೆ. ಈಗ ನೆಕ್ಸ್ಟ್ ಬೋರ್ಡ್ ಮೀಟಿಂಗಲ್ಲೂ ಸಬ್ಜೆಕ್ಟ್ ಇದೆ ಅಂಥೇಳಿ